ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆಗಳಾಗ್ತಾ ಇದೆ. ತಮಿಳುನಾಡು ತಾಳಕ್ಕೆ ತಕ್ಕಂತೆ ಇವರು ಕುಣಿತಾ ಇದ್ದಾರೆ ಅಂತ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಸ್ತೆ ತಡೆಯೋ ಮೂಲಕ ರಕ್ತ ಬೇಕಾದ್ರೆ ಈಸ್ಕೊಳ್ಳಿ, ನೀರೊಂದು ಕೊಡೋದಕ್ಕಾಗಲ್ಲ, ನೀವು ಬಿಡಬಾರ್ದು ಅಂತ ಹೇಳಿ ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಬರ್ತಿದ್ದಾರಲ್ಲ, ಇದಕ್ಕೂ ಕೂಡ ಪ್ರತಿಭಟನೆಯನ್ನು ದಾಖಲಿಸೋ ಮೂಲಕ ಬೇಡ ಅವರು ಬರೋದು ಅಂತಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘಟನೆಗಳು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ರಾಮನಗರದ ಐಜೂರು ವೃತ್ತದಲ್ಲೂ ಕೂಡ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ರೈತ ಸಂಘಟನೆಗಳು ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಏನು ತಮಿಳುನಾಡಿಗೆ 4 TMC ನೀರನ್ನ ಬಿಡಲಿಕ್ಕೆ ಈಗಾಗಲೇ CWRC ಆದೇಶವನ್ನ ಮಾಡಿದೆ. ಈ ಒಂದು ಆದೇಶ ಅವೈಜ್ಞಾನಿಕ, ವಾಸ್ತವ ಸ್ಥಿತಿಯನ್ನ ಅರಿಯದೆ ಈ ಒಂದು ಆದೇಶವನ್ನ CWRC ಮಾಡಿದೆ ಅನ್ನೋ ಒಂದು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಮನಗರದ ಐಜೂರು ವೃತ್ತದಲ್ಲಿ ಕೆಲಕಾಲ ಪ್ರತಿಭಟನೆಯನ್ನ ನಡೆಸಿ ರಸ್ತೆ ತಡೆಯನ್ನು ಕೂಡ ಮಾಡಿದ್ರು. ಇದೀಗ ಸಾಕಷ್ಟು ರೈತರು ಕೂಡ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು CWRC ಒಂದು ಆದೇಶವನ್ನ ಮಾಡಿದೆ, ಆದೇಶವನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್, ಏನ್ ಹೇಳ್ತೀರಿ? ನೋಡಿ, ಇವತ್ತು CWRC ಏನು ಆದೇಶ ಮಾಡಿದೆ, ಪ್ರತಿನಿತ್ಯನೂ ಕೂಡ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು, 15 ದಿನಗಳ ಕಾಲ ಬಿಡಬೇಕು ಅಂತಂದ್ರೆ ನೀರೇ ಇಲ್ಲ ಬಿಡಲಿಕ್ಕೆ. ನಾವು ಯಾವ ಮಾನದಂಡದಲ್ಲಿ ಬಿಡೋಣ? ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಮಂಡ್ಯ ಭಾಗದ ಜನರಿಗೆ ಬೆಳೆ ಬೆಳಿಲಿಕ್ಕೆ ನೀರಿಲ್ಲ. ಇಲ್ಲಿ ಯಾವ ವಸ್ತುಸ್ಥಿತಿಯನ್ನು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ CWRC ಸಭೆಯಲ್ಲಿ ವಾದ ಮಂಡನೆ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ಏನು ಇಂಥ ಪರಿಸ್ಥಿತಿ, ಬರಗಾಲ, ಮುಂಗಾರು ಕ್ಷೀಣಿಸಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಈಗಾಗಲೇ ರಸಗೊಬ್ಬರ ಇಲ್ಲ, ಬಿತ್ತನೆ ಬೀಜಗಳಿಲ್ಲ, ರೈತರು ಕಂಗಾಲಾಗಿದ್ದಾನೆ, ಸಂಕಷ್ಟದಲ್ಲಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಅವೈಜ್ಞಾನಿಕ ನೀತಿಯನ್ನು CWRC ಯಾವ ರೀತಿ ಮಂಡನೆಯನ್ನು ನಮ್ಮ ರಾಜ್ಯ ಸರ್ಕಾರ ಮುಂದೆ, ಏನು ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ರಾಜ್ಯ ಸರ್ಕಾರದ ಅಡ್ವೊಕೇಟ್ ಆಗಿರ್ಬೋದು, ನೀರಾವರಿ ಮಂತ್ರಿಗಳಾಗಿರ್ಬೋದು, ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಒಂದು ವೇಳೆ ನೀರು ಬಿಟ್ಟರೆ ಮುಂದಿನ ಹೋರಾಟದ ರೂಪರೇಷೆ ನೋಡಿ, ಹಿಂದೆ ಹಲವಾರು ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಕದ್ದಿ ಮುಚ್ಚಿ ನೀರು ಬಿಟ್ಟಿರುವಂಥವೆ. ಈ ಸರ್ಕಾರನೂ ಕೂಡ ಅವರ ಮಿತ್ರ ಪಕ್ಷ ಆಡಳಿತದಲ್ಲಿರ್ತಕ್ಕಂಥ ತಮಿಳುನಾಡಿಗೆ ಕದ್ದಿ ಮುಚ್ಚಿ ಏನಾದರೂ ನೀರನ್ನು ಬಿಟ್ಟರೆ, ಏನು 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ ಜೋಸೆಫ್ ರವರ ಜೊತೆ ಸಭೆಯನ್ನು ಏರ್ಪಡಿಸಿದ್ದಾರೆ. ಆ ಸಭೆಯನ್ನು ನಡೀಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದಿಷ್ಟು ಕೂಡ ರೈತರ ಆಕ್ರೋಶ ಆಗಿರುವಂಥದ್ದು. ಅಂದರೆ ಒಂದು ವೇಳೆ ಏನಾದರೂ ಕದ್ದು ಮುಚ್ಚಿ ನೀರು ಬಿಡೋದೇ ಆದರೆ 3ನೇ ತಾರೀಕು DKC ಹಾಗೂ ತಮಿಳುನಾಡು CM ನಡುವಿನ ಸಭೆ ಏನಿದೆ, ಆ ಒಂದು ಸಭೆಯನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ವಿಸಪ್ಪ, ಪಬ್ಲಿಕ್ TV, ರಾಮನಗರ.